ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ವೀಕ್ಷಕರೇ, ಹಲವಾರು ದಿನಗಳಿಂದ ವಿದೇಶದಲ್ಲೆಲ್ಲೋ ಯಾವುದೋ ಒಂದೆರಡು ದೇಶಗಳ ನಡುವೆ ಆಗ್ತಿರುವಂತಹ ಯುದ್ಧ ಭಾರತದ ಅಡುಗೆ ಮನೆಗೂ ಕೂಡ ಆ ಯುದ್ಧದ ಪರಿಣಾಮ ಬೀರ್ತಾ ಇದೆ ಅಂತಂದ್ರೆ, ಹಾಗಾದ್ರೆ ಆ ಯುದ್ಧದ ಕರಾಳತೆ ಏನು? ಸುಮಾರು 14 ದಿನಗಳನ್ನ ಮುಗಿಸಿ ಈಗ 15ನೇ ದಿನಕ್ಕೆ ಈ ಯುದ್ಧ ಕಾಲಿಟ್ಟಿದೆ. ಹಾಗಾದ್ರೆ ಈ ಯುದ್ಧದ ಪರಿಣಾಮ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಹಂತಕ್ಕೆ ತಲುಪಬಹುದು, ಅಥವಾ ಮುಂದಿನ ದಿನಗಳಲ್ಲಿ ನಾವು ತಿನ್ನುವ ಅನ್ನಕ್ಕೂ ಏನಾದ್ರೂ ಈ ಯುದ್ಧದಿಂದ ಕತ್ತರಿ ಬೀಳುವಂತಹ ಪರಿಸ್ಥಿತಿ ಏರ್ಪಡತ್ತಾ? ಹಾಗಾದ್ರೆ ಈ ಯುದ್ಧ ಆರಂಭ ಹೇಗಾಯ್ತು? ಯಾವ ಯಾವ ದೇಶಗಳ ನಡುವೆ ಯುದ್ಧ ನಡೀತಾ ಇದೆ? ಯಾಕಂತಂದ್ರೆ ಇರಾನ್ ಇಸ್ರೇಲ್ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ಕೊಳ್ತಾ ಇದ್ರು ಈ ಯುದ್ಧ, ಆದ್ರೆ ಈ ಎರಡೂ ದೇಶಗಳನ್ನ ಹೊರತುಪಡಿಸಿ ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಯುದ್ಧದ ಪರಿಣಾಮ ಬೀರ್ತಾ ಇದೆ. ಅಮೆರಿಕದ ಕುಮ್ಮಕ್ಕಿನಿಂದ ಆರಂಭವಾದ ಯುದ್ಧ ಈಗ ಸುತ್ತಮುತ್ತಲಿನ ಹಲವಾರು ದೇಶಗಳಿಗೆ ಗ್ಯಾಸ್, ಪೆಟ್ರೋಲಿಯಂ ಇತ್ಯಾದಿ ಮುಖ್ಯ ದೈನಂದಿನ ಅಗತ್ಯ ವಸ್ತುಗಳ ಮೇಲೆ ಈ ಯುದ್ಧದ ಪರಿಣಾಮ ಹೋಗ್ತಾ ಇದೆ. ಹಾಗಾದ್ರೆ ಈ ಯುದ್ಧದ ಹಿಂದಿನ ಕಥೆ ಏನು? ಈ 14 ದಿನಗಳ ಯುದ್ಧದ ಜರ್ನಿಯಲ್ಲಿ ಏನೇನಾಯ್ತು? ಯಾವ್ಯಾವ ಪರಿಣಾಮ ಬೀರ್ತು? ಭಾರತದ ಸೌದೆ ಒಲೆವರೆಗೂ ಕೂಡ, ಅಥವಾ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಅಡುಗೆಗೆ ಬಳಸುವ ಗ್ಯಾಸ್ ತನಕವೂ ಈ ಯುದ್ಧದ ಪರಿಣಾಮ ಹೇಗೆ ಬಂತು? ಯಾಕೆ ಈ ಯುದ್ಧದ ಪರಿಣಾಮ ಭಾರತದಲ್ಲಿರುವ ಸೌದೆ ಒಲೆ, ಮನೆಯಲ್ಲಿ ಬಳಸುವ ಗ್ಯಾಸ್ ತನಕ ಬಂತು? ಈ ಪರಿಣಾಮಗಳು ಹೇಗೆ ಆರಂಭವಾಯಿತು? ಯುದ್ಧದ ಎಳೆ ಎಳೆಯನ್ನ ಬಿಚ್ಚಿಡ್ತಾ ಹೋಗ್ತೀನಿ, ಕೇಳಿ. ಈ ಯುದ್ಧವು ದಿಢೀರನೆ ಆರಂಭವಾಗಿಲ್ಲ. ಹೌದು, ನಿಮ್ಗೆ ಶಾಕ್ ಆಗ್ಬೋದು. ಏನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅಥವಾ ಯಾವುದೋ ಒಂದು ದೊಡ್ಡ ಉದ್ದೇಶದಿಂದ ಈ ಯುದ್ಧ ದಿಢೀರಂತ ಆರಂಭವಾಗಿದ್ಯಾ? ಖಂಡಿತ ಇಲ್ಲ. ಬದಲಿಗೆ ದಶಕಗಳ ಹಗೆತನವು ಒಂದು ದೊಡ್ಡ ದಾಳಿಯ ಮೂಲಕ ಸ್ಫೋಟಗೊಂಡಿದೆ. ಇನ್ನು ಈ ಮೊದಲು ಇರಾನ್ ಇಸ್ರೇಲ್ ಹೇಗಿತ್ತು ಅಂದ್ರೆ, ಈ ಎರಡೂ ದೇಶಗಳು ಅಂದಾಜು 1979ರಲ್ಲಿ ಮಿತ್ರ ರಾಷ್ಟ್ರಗಳಾಗಿದ್ವು. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಎರಡು ಒಂದೇ ಧರ್ಮಕ್ಕೆ ಸೇರಿದಂತಹ ರಾಷ್ಟ್ರಗಳು. ಹಾಗೇನೆ ಎರಡೂ ದೇಶಗಳು ಕೂಡ, ಎರಡೂ ರಾಷ್ಟ್ರಗಳು ಕೂಡ ಅಷ್ಟೇ ಸ್ವಾವಲಂಬಿ ಮತ್ತೆ ಅಷ್ಟೇ ಶಕ್ತಿ ಉಳ್ಳಂತಹ, ಆಂತರಿಕವಾಗಿ ಬಾಹ್ಯವಾಗಿ ಶಕ್ತಿ ಉಳ್ಳಂತಹ ದೇಶಗಳು. ಯಾವಾಗಲೂ ಈ ಎರಡೂ ದೇಶಗಳು ಭಾರತಕ್ಕೆ ಸ್ನೇಹ ಸಮ್ಮಿಲನದೊಂದಿಗೆ ಇದ್ದಂತಹ ದೇಶಗಳು. ಜೊತೆಗೆ ಆ ಎರಡೂ ದೇಶಗಳು ಕೂಡ ಅವೆರಡರ ನಡುವೆ ಕೂಡ ಮಿತ್ರತ್ವ ಇತ್ತು. ಆದರೆ 1979ರಲ್ಲಿ ಇರಾನ್ನಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿಯ ನಂತರ ಅಧಿಕಾರಕ್ಕೆ ಬಂದ ಹೊಸ ನಾಯಕರು ಇಸ್ರೇಲ್ನನ್ನ ಸಣ್ಣ ಸೈತಾನ ಮತ್ತು ಅಮೆರಿಕವನ್ನ ದೊಡ್ಡ ಸೈತಾನ ಎಂದು ಕರೆದ್ರು. ನಿಮ್ಗೆಲ್ಲ ಗೊತ್ತಾ ಇದೆ, ಸೈತಾನ ಅಂತಂದ್ರೆ ದೆವ್ವದ ಅಥವಾ ಭೂತಕ್ಕೆ ಅಥವಾ ಒಂದು ಕಾಣದ ಕೆಟ್ಟ ಶಕ್ತಿಗೆ ಹೋಲಿಸುವಂತಹ ಒಂದು ಪದ. ಹಾಗೆ ಇಸ್ರೇಲ್ ಅನ್ನ ಇರಾನ್ ನಾಯಕರುಗಳು, ಅಂದ್ರೆ 1979ರ ನಂತರ ಬಂದಂತಹ ಇರಾನ್ ನಾಯಕರುಗಳು ಇಸ್ರೇಲ್ ನನ್ನ ಸಣ್ಣ ಸೈತಾನ ಮತ್ತು ಅಮೆರಿಕವನ್ನ ದೊಡ್ಡ ಸೈತಾನ ಅಂತ ಕರೀತು. ಅಂದಿನಿಂದ ಇಸ್ರೇಲ್ ರಾಷ್ಟ್ರ ಅಸ್ತಿತ್ವದಲ್ಲಿರಲು ಅರ್ಹವಲ್ಲ ಎಂಬ ನಿಲುವನ್ನ ಕೂಡ ಇರಾನ್ ಹುಟ್ಟಿಸ್ಕೊಂಡಿತು. ಅಂದ್ರೆ ನಾವು ಬದುಕಬೇಕು, ಬೇರೆಯವರನ್ನ ಬದುಕಲು ಬಿಡಬೇಕು ಅನ್ನುವ ನೀತಿಯನ್ನ ಬಿಟ್ಟು, ಇಸ್ರೇಲ್ ಒಂದು ರಾಷ್ಟ್ರ ಇತ್ತು, ಅದು ಇನ್ನೂ ಇರಬೇಕು ಅಥವಾ ಮುಂದಿನ ದಿನಗಳಲ್ಲಿ ಅದು ಬೆಳಿಬೇಕು, ಅಸ್ತಿತ್ವದಲ್ಲಿ ಇರಬೇಕು ಅನ್ನೋದನ್ನೇ ಮರೆತು, ಅದು ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಅರ್ಹನಲ್ಲ ಅನ್ನುವ ಮಟ್ಟಕ್ಕೆ ಒಂದು ನಿಲುವನ್ನ ಇರಾನ್ ತನಗೆ ತಾನೇ ತೆಗೆದುಕೊಳ್ತು. ಅಷ್ಟೇ ಅಲ್ಲದೆ ಇಸ್ರೇಲ್ನನ್ನ ನೇರವಾಗಿ ಎದುರಿಸುವ ಬದಲು ಇಸ್ರೇಲ್ ಸುತ್ತಮುತ್ತ ಇರುವ ಗುಂಪುಗಳಿಗೆ ಇರಾನ್ ಬೆಂಬಲ ನೀಡೋಕೆ ಸ್ಟಾರ್ಟ್ ಮಾಡ್ತು. ಅಂದ್ರೆ ಸುತ್ತಮುತ್ತ ಇರುವಂತಹ ಬೇರೆ ಬೇರೆ ದೇಶಗಳಿಗೆ ಸಪೋರ್ಟ್ ಮಾಡೋದ್ರ ಮೂಲಕ, ಅಥವಾ ಇಸ್ರೇಲ್ನ ವೈರಿ ರಾಷ್ಟ್ರಗಳಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ಇಸ್ರೇಲ್ ಅನ್ನ ಕೆಳಗೆ ಹಾಕಿ, ತದನಂತರ ಇರಾನ್ ಆ ರಾಷ್ಟ್ರಗಳನ್ನ ಅಥವಾ ಆ ಗುಂಪನ್ನ ಬೆಳೆಸೋದ್ರ ಮೂಲಕ ಅವುಗಳನ್ನ ಮೇಲೆ ತರಬೇಕು, ಆ ರೀತಿಯಾದಂತಹ ಒಂದು ಸ್ಟ್ರಾಟಜಿ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂತು. ಹಾಗೆಯೇ ಹೆಜ್ಬೊಲ್ಲಾ ಮತ್ತು ಹಮಾಸ್ ನಂತಹ ಸಂಘಟನೆಗಳಿಗೂ ಕೂಡ ಇರಾನ್ ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನ ನೀಡ್ತಾ ಇತ್ತು ಎಂಬುದು ಇಸ್ರೇಲ್ನ ದೊಡ್ಡ ದೂರು. ಇವತ್ತು
ಅವರು ಯುದ್ಧದ ಆರಂಭಿಸ್ಲಿಕ್ಕೆ ಏನೇನು ಕಾರಣಗಳನ್ನ ಕೊಡ್ತಾ ಇದ್ದಾರೆ, ಅದಕ್ಕೆ ಇದೇ ಮುಖ್ಯ ಕಾರಣ ಅನ್ನೋದು, ಅಥವಾ ಇದೇ ಮುಖ್ಯ ನಮಗಿರುವಂತಹ ಇರಾನ್ ಮೇಲಿನ ಅಸಮಾಧಾನಕ್ಕೆ ಇದೇ ಮುಖ್ಯ ಕಾರಣ ಅನ್ನೋದನ್ನ ಇಸ್ರೇಲ್ ಈಗ ಮುಂದೆ ಇಡ್ತಾ ಇದೆ. ಅಂತಹ ಸಂಘಟನೆಗಳಿಗೆ ಇರಾನ್ ಹಣವನ್ನ ಹಾಕುವಂಥದ್ದು, ಶಸ್ತ್ರಾಸ್ತ್ರವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಈ ಗುಂಪುಗಳು ಇಸ್ರೇಲ್ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇತ್ತು. ಇದರಿಂದ ಕೋಪಗೊಂಡ ಇಸ್ರೇಲ್ ಇರಾನನ್ನ ಅಸಮಾಧಾನವಾಗಿನೇ ಕಾದು ನೋಡಿ ಅವುಗಳ ದಾಳಿ ಪ್ರತಿದಾಳಿಯನ್ನ, ಇರಾನ್ನ ಎಲ್ಲಾ ರೀತಿಯ ನಡೆಗಳನ್ನ ನೋಡಿ ಕಾದು ಕುಳಿತುಕೊಂಡಿತ್ತು ಇಸ್ರೇಲ್. ಇದರ ಜೊತೆಗೆ ಇರಾನ್ ರಹಸ್ಯವಾಗಿ ಅಣುಬಾಂಬನ್ನ ಕೂಡ ತಯಾರಿಸ್ತಿದೆ ಎಂಬುದು ಇಸ್ರೇಲ್ನ ಬಲವಾದ ನಂಬಿಕೆ. ನಿಮ್ಗೆಲ್ಲ ಗೊತ್ತೇ ಇದೆ, ಈ ಹಿಂದೆ ಇತಿಹಾಸದಲ್ಲಿ ಅಣುಬಾಂಬ್ ದಾಳಿಗಳಿಂದ ಸಾಕಷ್ಟು ನಷ್ಟಗಳಾಗಿತ್ತು. ಇನ್ನೂ ಕೂಡ ಆ ವೈರತ್ವ ಕೆಲವೊಂದು ದೇಶಗಳು ಮರ್ತಿಲ್ಲ. ಉದಾಹರಣೆಗೆ ಅಮೆರಿಕ ಜಪಾನ್ನ ಮೇಲೆ ಮಾಡಿದಂತಹ ಅಣುಬಾಂಬ್ ದಾಳಿಯಿಂದ ಈಗಲೂ ಕೂಡ ಹಿರೋಶಿಮಾ ಮತ್ತೆ ನಾಗಸಕಿಯಲ್ಲಿ ಸಾಕಷ್ಟು ತೊಂದರೆಗಳು, ಅಲ್ಲಿನ ಹುಟ್ಟುವಂತಹ ಮಕ್ಕಳು ಅಂಗವಿಕಲಾಗಿ ಹುಟ್ಟುವಂಥದ್ದು, ಅಥವಾ ಅಲ್ಲಿ ಕೆಲವೊಂದು ಬದಲಾವಣೆಗಳು ಈಗಲೂ ಕೂಡ ಜಪಾನ್ ಮತ್ತು ಅಮೆರಿಕದ ವೈರತ್ವಕ್ಕೆ ಆ ಅಣುಬಾಂಬ್ ದಾಳಿ ಕಾರಣವಾಗಿ ಉಳಿದಿದೆ. ಅಂತಹದ್ರಲ್ಲಿ ಪ್ರೆಸೆಂಟ್ 2 ಮಹಾಯುದ್ಧಗಳು ನಡೆದು ಹೋದವು. ಸಾಕಷ್ಟು ದೇಶಗಳು, ರಾಷ್ಟ್ರಗಳು ಮುಂದುವರಿತಾ ಹೋಗಿದೆ. ವಿಶ್ವಸಂಸ್ಥೆಯಂತಹ ಶಾಂತಿಯನ್ನ ಕಾಪಾಡುವಂತಹ ಒಂದು ಸಂಸ್ಥೆ ಇದ್ರೂ ಕೂಡ ಈಗಲೂ ಕೂಡ ಇರಾನ್ ಅಣುಬಾಂಬನ್ನ ತಯಾರಿಸ್ತಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಇರಾನ್ ಕೈಗೆ ಅಣುಬಾಂಬ್ ಸಿಕ್ಕರೆ ಇಸ್ರೇಲ್ ಭೂಪಟದಿಂದಲೇ ಅಳಿಯುತ್ತದೆ ಎಂಬ ಆತಂಕ ಇಸ್ರೇಲ್ಗಿತ್ತು, ಈಗಲೂ ಕೂಡ ಇದೆ. ಯಾಕಂದ್ರೆ ಇರಾನ್ ಅಷ್ಟರ ಮಟ್ಟಕ್ಕೆ ಇಸ್ರೇಲ್ ಅನ್ನ ದ್ವೇಷ ಮಾಡುತ್ತೆ. ತನ್ನ ಹಣವನ್ನ ಖರ್ಚು ಮಾಡಿ, ತನ್ನ ಜನರನ್ನ ಖರ್ಚು ಮಾಡಿ, ತನ್ನ ಶ್ರಮವನ್ನ ಖರ್ಚು ಮಾಡಿ, ತನ್ನ ಶಸ್ತ್ರಾಸ್ತ್ರಗಳನ್ನ ಬಳಸಿ ಯಾವುದೋ ಸಂಘಟನೆಗಳಿಗೆ ಬೆಂಬಲವನ್ನ ನೀಡೋದ್ರ ಮೂಲಕ ಇಸ್ರೇಲ್ನ ಮೇಲೆ ದಾಳಿಯನ್ನ ನಡೆಸುವಂಥದ್ದು, ಇಸ್ರೇಲ್ನ ಮೇಲೆ ತನ್ನ ಹಗೆಯನ್ನ ತೋರಿಸುವಂತಹ ಕೆಲಸ ಮಾಡುವಂತಹ ಇರಾನ್ ಅಣುಬಾಂಬನ್ನ ತಯಾರಿಸ್ತಿರುವುದೇ ಹೌದಾದ್ರೆ ಅಣುಬಾಂಬನ್ನ ಬಳಕೆ ಮಾಡಲು ಖಂಡಿತವಾಗ್ಲೂ ಹಿಂದೆ ಮುಂದೆ ನೋಡಲ್ವೇನೋ, ಇಸ್ರೇಲ್ನ ಸಂಪೂರ್ಣವಾಗಿ ಅಣುಬಾಂಬ್ನ ಮೂಲಕ ನಾಶ ಮಾಡುತ್ತೆ ಏನೋ ಅನ್ನುವಂತಹ ಒಂದು ಭಯ ಇರಾನ್ನ ಕುರಿತಾಗಿ ಇಸ್ರೇಲ್ಗೆ ಯಾವಾಗ್ಲೂ ಇತ್ತು. ಇದಕ್ಕಾಗಿಯೇ ವಿಜ್ಞಾನಿಗಳನ್ನ ಕೂಡ ಇಸ್ರೇಲ್ ಕಳೆದ 10 ವರ್ಷಗಳಲ್ಲಿ ಅನೇಕ ಅಣು ವಿಜ್ಞಾನಿಗಳನ್ನ, ಸೇನಾ ನೆಲೆಗಳನ್ನ ರಹಸ್ಯವಾಗಿ ಗುರಿಯಾಗಿಸಿಕೊಂಡಿತ್ತು. ಹೌದು, ಕಳೆದ 10 ವರ್ಷಗಳಿಂದ ಈ ಯುದ್ಧದ ಹಿನ್ನೆಲೆಯಾಗಿ, ಈ ಯುದ್ಧದ ಹಿಂದಿನ ಕೆಲಸ ಏನ್ ನಡಿಬೇಕಿತ್ತು, ಅಥವಾ ಆ ಗುರಿ ಏನ್ ಇಟ್ಕೊಳ್ಬೇಕಿತ್ತು, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರ್ಯನಿರ್ವಹಿಸಬೇಕಿತ್ತು, ಅದನ್ನ ಇಸ್ರೇಲ್ ಕಳೆದ 10 ವರ್ಷಗಳಿಂದ ಮಾಡ್ತಾ ಇತ್ತು. ಹಾಗೆ ಇರಾನ್ನ ಅನೇಕ ವಿಜ್ಞಾನಿಗಳನ್ನ, ಸೇನಾ ನೆಲೆಯನ್ನೇ ಗುರಿಯಾಗಿಸಿಕೊಂಡಿತ್ತು ಇಸ್ರೇಲ್. ಹೀಗೆ ಧರ್ಮ, ಅಧಿಕಾರ ಮತ್ತು ಅಸ್ತಿತ್ವದ ಈ ಹಗೆತನವು ಕಳೆದ 40 ವರ್ಷಗಳಿಂದ ಶ್ಯಾಡೋ ಯುದ್ಧದಂತಿತ್ತು. ಅಂದ್ರೆ ನೆರಳಿನಂತೆ ಯುದ್ಧ ಆಗುವ ರೀತಿಯಲ್ಲಿ ಜಗಳ ಆಗ್ತಾ ಇತ್ತು. ಆದ್ರೆ ಈಗ ನೇರ ಯುದ್ಧವಾಗಿ ಮಾರ್ಪಟ್ಟಿದೆ. ಇರಾನ್ ಬೇರೆ ಬೇರೆ ಸಂಘಟದಿಂದ ಇಸ್ರೇಲ್ ಮೇಲೆ ದಾಳಿ ಮಾಡಿಸುವಂಥದ್ದು, ಬೇರೆ ಬೇರೆ ಕಡೆಯಿಂದ ತನ್ನ ಶ್ರಮವನ್ನ ಖರ್ಚು ಮಾಡಿ, ತನ್ನ ಹಣವನ್ನ ಖರ್ಚು ಮಾಡಿ ದಾಳಿ ಮಾಡಿಸುವಂಥದ್ದು, ಇಸ್ರೇಲ್ ಗುರಿಯಾಗಿಸ್ಕೊಂಡು ಒಳಗಿಂದಲೇ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದಂತಹ ಶ್ಯಾಡೋ ಯುದ್ಧ ಈಗ ಪ್ರೆಸೆಂಟ್ ನೇರ ಯುದ್ಧವಾಗಿ ಮಾರ್ಪಟ್ಟಿದೆ. ಕಳೆದ 14 ದಿನಗಳಿಂದ ಈ ಯುದ್ಧದ ಪ್ರಚೋದನೆ ಅಥವಾ ಯುದ್ಧದ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ವಿ. ಇನ್ನು ಪ್ರೆಸೆಂಟ್ ಅಲ್ಲಿ ಯಾವಾಗ ಯುದ್ಧ ಸ್ಟಾರ್ಟ್ ಆಯ್ತು ಅಂದ್ರೆ ಫೆಬ್ರವರಿ 28ರ ಮುಂಜಾನೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ಪ್ರಮುಖ ಸೇನಾ ನೆಲೆಗಳು ಮತ್ತು ಅಣುಶಕ್ತಿ ಕೇಂದ್ರಗಳ ಮೇಲೆ ಬೃಹತ್ ವೈಮಾನಿಕ ದಾಳಿ ನಡೆಸಿತ್ತು. ನಾನು ಆಗ್ಲೇ ಹೇಳಿದ ಹಾಗೆ ಕಳೆದ 10 ವರ್ಷಗಳಿಂದ ಇಸ್ರೇಲ್ ಮಾಡಿದಂತಹ ಪ್ಲಾನ್, ಇಸ್ರೇಲ್ ಆಂತರಿಕವಾಗಿ ಏನು ತನ್ನ ಗುರಿಯನ್ನ ಇರಾನ್ನತ್ತ ಇಟ್ಟಿತ್ತು, ಅದಕ್ಕೆ ಅಮೆರಿಕ ಬೆಂಬಲ ನೀಡಿತು. ಅದಕ್ಕೆ ಸರಿಯಾದ ಸಮಯ ಅನ್ನುವ ರೀತಿಯಲ್ಲಿ ಫೆಬ್ರವರಿ 28ರ ಮುಂಚಾನೆ ತನ್ನ ನಿರ್ಧಾರವನ್ನ ತಾವು ಕೈಗೊಂಡು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಏನು ಗುರಿಯಾಗಿಸ್ಕೊಂಡಿತ್ತು ಇರಾನ್ನ ಸೇನಾ ನೆಲೆ, ಅಣುಶಕ್ತಿ ಕೇಂದ್ರಗಳು ಮತ್ತು ಬಾಂಬ್ ತಯಾರಿಕಾ ಕೇಂದ್ರಗಳೇನಿತ್ತು ಅವುಗಳ ಮೇಲೆ ಬೃಹತ್ ವೈಮಾನಿಕ ದಾಳಿಯನ್ನ ನಡೆಸಿಬಿಡ್ತು ಇಸ್ರೇಲ್ ಮತ್ತು ಅಮೆರಿಕ. ಇನ್ನು ಈ ಯುದ್ಧಕ್ಕೆ ಆಗ್ಲೇ ಹೇಳಿದ ಹಾಗೆ ಒಂದು ಅಣುಶಕ್ತಿ ಪೈಪೋಟಿ, ಇರಾನ್ ಗುಪ್ತವಾಗಿ ಅಣುಬಾಂಬ್ ತಯಾರಿಸ್ತಾ ಇದೆ ಎಂಬ ಬಲವಾದ ಮಾಹಿತಿಯನ್ನ ಇಸ್ರೇಲ್ ಹೊರಹಾಕಿತ್ತು.
ಇದನ್ನ ತಡಿಲಿಕ್ಕೆ ನಾವು ಈ ನಿರ್ಧಾರವನ್ನ ಕೈಗೊಂಡಿದ್ದೀವಿ ಅನ್ನೋದನ್ನ ಇಸ್ರೇಲ್ ಹೇಳಿತ್ತು. ಇನ್ನು ಎರಡನೆಯದಾಗಿ ಅಮೆರಿಕ ಅಧ್ಯಕ್ಷರಾಗಿ ಮರಳಿದ ಡೊನಾಲ್ಡ್ ಟ್ರಂಪ್ ಇರಾನ್ನ ಆಕ್ಸಿಸ್ ಆಫ್ ಹಮಾಸ್ ಮತ್ತು ಹೆಜ್ಬುಲ್ಲಾ ಗುಂಪುಗಳನ್ನ ಸಂಪೂರ್ಣವಾಗಿ ಹತ್ತಿಕ್ಕಲು ಇಸ್ರೇಲ್ಗೆ ಮುಕ್ತ ಅವಕಾಶವನ್ನ ನೀಡಿತ್ತು. ನಾನು ಆಗ್ಲೇ ಹೇಳಿದ ಹಾಗೆ ಈ ಎರಡು ಗುಂಪುಗಳನ್ನ ಬಳಸ್ಕೊಂಡು ಇಸ್ರೇಲ್ ಮೇಲೆ ಪದೇ ಪದೇ ಇರಾನ್ ಪಿತೂರಿಯನ್ನ ಮಾಡ್ತಾ ಇತ್ತು. ಆಗ ಅಮೆರಿಕ ಇಸ್ರೇಲ್ನ ಸಪೋರ್ಟ್ ಆಗಿ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂದ್ರೆ ಇವೆರಡು ಏನು ಗುಂಪುಗಳಿದಾವೆ ಅವುಗಳನ್ನ ಸಂಪೂರ್ಣವಾಗಿ ಹತ್ತಿಕ್ಲಿಕ್ಕೆ ಅಥವಾ ಅವುಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ಲಿಕ್ಕೆ ಇಸ್ರೇಲ್ ಮುಕ್ತ ಅವಕಾಶವನ್ನ ನೀಡಿತು. ಯುದ್ಧ ಆರಂಭವಾಗುವ ಕೆಲವು ದಿನಗಳ ಮೊದಲು ಲೆಬನಾನ್ ನಿಂದ ಇಸ್ರೇಲ್ ಮೇಲೆ ಸಾವಿರಾರು ರಾಕೆಟ್ ದಾಳಿಗಳಾಗಿದ್ವು. ಇದು ನಮಗ್ ಗೊತ್ತಿಲ್ಲ, ಯಾಕಂತಂದ್ರೆ ಇರಾನ್ ಇಸ್ರೇಲ್ನ ದೊಡ್ಡ ಯುದ್ಧ ಆರಂಭವಾಗುವ ತನಕವೂ ಕೂಡ ನಾವು ಈ ಸುದ್ದಿಯನ್ನ ತಳ್ಳಿ ಹಾಕಿದ್ವಿ, ಈ ಮಾಹಿತಿಗಳನ್ನ ತಳ್ಳಿ ಹಾಕಿದ್ವಿ. ಆದ್ರೆ ನಿಜಕ್ಕೂ ಈ ಹಿಂದೆಲೆ ಕೆಲವು ದಿನಗಳ ಹಿಂದೆ ಅಷ್ಟೇ, ಅಂದ್ರೆ ಫೆಬ್ರವರಿ 28 ತಾರೀಕು ಏನು ಯುದ್ಧ ಆರಂಭವಾಯಿತು ಆ ದಿನಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ಲೆಬನಾನ್ ನಿಂದ ಇಸ್ರೇಲ್ ಮೇಲೆ ಸಾವಿರಾರು ರಾಕೆಟ್ ದಾಳಿಗಳನ್ನ ಇರಾನ್ ಮಾಡಿತ್ತು. ಆ ಸಂಘಟನೆಯನ್ನ ಬಳಸ್ಕೊಂಡು ನೇರ ಪ್ರೇರಣೆಯನ್ನ ನೀಡಿ ಈ ರೀತಿಯಾದಂತಹ ಕೆಲಸವನ್ನ ಇರಾನ್ ಮಾಡಿತ್ತು. ಇರಾನ್ನ ಬುದ್ಧಿಯನ್ನ ಸಹಿಸದೆ ಇಸ್ರೇಲ್ ತಾಳ್ಮೆಗೆ ಕೊನೆಯನ್ನ ಹಾಕಿ ಶಾಂತಿಗೆ ಬ್ರೇಕ್ ಅನ್ನ ಇಟ್ಟು ಯುದ್ಧವನ್ನ ಆರಂಭಿಸಿದೆ. ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಸ್ವತಃ ಇಸ್ರೇಲ್ ಕೂಡ ನೀಡಿದೆ. ನಮ್ಮ ಯುದ್ಧಕ್ಕೆ ನೇರ ಪ್ರೇರಣೆಯೇ ಇರಾನ್ ಎನ್ನುವಂತಹ ಹೇಳಿಕೆಯನ್ನ ಇಸ್ರೇಲ್ ನೀಡಿತ್ತು. ಇದಿಷ್ಟು ಯುದ್ಧಕ್ಕೆ ಪ್ರಮುಖ ಕಾರಣಗಳಾದ್ರೆ ಈಗ ಇರಾನ್ ನಾಯಕರ ಮೇಲೆ ಹೇಗೆ ದಾಳಿ ನಡೆಯಿತು, ಯಾರೆಲ್ಲ ಸತ್ರು ಅಂತ ನೋಡೋದಾದ್ರೆ, ಯಾಕಂತಂದ್ರೆ ಯುದ್ಧ ಆರಂಭವಾದ ದಿನಗಳಲ್ಲೇ ಇರಾನ್ನ ಮುಖ್ಯ ನಾಯಕನನ್ನೇ ಮೊದಲು ಹೊಡೆದುರುಳಿಸಲಾಯಿತು. ಹಾಗಾಗಿ ಇದರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಏನಿ ಯುದ್ಧ ನಡೀತು ಫೆಬ್ರವರಿ 28 ಬೆಳಗಿನ ಜಾವ ಇಸ್ರೇಲ್ನ ಅತ್ಯಾಧುನಿಕ F-35 ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ಮತ್ತು ಇದು ನಾನು ಈಗ ಹೇಳಿರುವಂತಹ ಯುದ್ಧ ವಿಮಾನ ಸಾಕಷ್ಟು ಅತ್ಯಾಧುನಿಕ ಮತ್ತು ಈಗ ಪ್ರೆಸೆಂಟ್ ಸಾಕಷ್ಟು ಶಕ್ತಿಶಾಲಿಯಾದಂತಹ ಒಂದು ಯುದ್ಧ ವಿಮಾನ. ಇದನ್ನ ಮತ್ತು ಅಮೆರಿಕದ ಪ್ರಬಲ ಡ್ರೋನ್ಗಳನ್ನ ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಯಿತು. ಒಂದೇ ಬಾರಿ ಎರಡು ದೇಶಗಳು ಜಂಟಿಯಾಗಿ ಇಸ್ರೇಲ್ ಮತ್ತು ಅಮೆರಿಕಗಳು ತಮ್ಮ ಪ್ರಬಲ ಶಕ್ತಿಯನ್ನ, ತಮ್ಮ ಆಂತರಿಕ ಯುದ್ಧದ ಶಕ್ತಿಯನ್ನ ಬಳಕೆಯನ್ನ ಮಾಡಿ ತಮ್ಮ ಅತ್ಯಾಧುನಿಕ ಒಂದೊಂದು ಯುದ್ಧ ವಿಮಾನ ಇರ್ಬೋದು, ಡ್ರೋನ್ಗಳಿರ್ಬೋದು, ಅವುಗಳನ್ನ ಬಳಕೆ ಮಾಡಿ ಏಕಕಾಲದಲ್ಲಿ ದಾಳಿ ಮಾಡಲಾಯಿತು ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ. ಈ ವೇಳೆ ಆಯತುಲ್ಲಾ ಅಲಿ ಖಮೇನಿ ಅವರು ಟೆಹರಾನ್ನ ಉತ್ತರ ಭಾಗದಲ್ಲಿರುವ ತಮ್ಮ ಭದ್ರತಾ ಬಂಕರ್ನಿಂದ ಹೊರಬಂದು ಪ್ರೇಯರ್ ಮಾಡಲು ಬರುವಾಗ ಈ ದಾಳಿ ನಡೆಯಿತು ಎನ್ನಲಾಗ್ತಾ ಇದೆ. ಯುದ್ಧ ಬಂಕರ್ನಲ್ಲಿ ಇದ್ದಿದ್ರೆ ಬಹುಶಃ ಆಯತುಲ್ಲಾ ಅಲಿ ಖಮೇನಿ ಅವರು ಬದುಕ್ತಾ ಇದ್ರು, ಈಗ್ಲೂ ಕೂಡ ಅವರು ಜೀವಂತವಾಗಿ ಇರ್ತಾ ಇದ್ರೆ. ಆದ್ರೆ ಅವರು ತಮ್ಮ ಪ್ರೇಯರ್ ಅನ್ನ ಮಾಡಬೇಕು, ತಮ್ಮ ಧಾರ್ಮಿಕ ಆಚರಣೆಗಳೇನಿದೆ ಅವುಗಳನ್ನ ದೈನಂದಿನ ಕ್ರಮವನ್ನ ಕೈಗೊಳ್ಬೇಕು, ಅವುಗಳನ್ನ ದಿನನಿತ್ಯದಂತೆ ಮಾಡಬೇಕು ಅನ್ನುವ ಕಾರಣಕ್ಕೆ ಯುದ್ಧದ ಬಂಕರ್ನಿಂದ ಹೊರಬಂದು ಪ್ರೇಯರ್ ಮಾಡ್ಲಿಕ್ಕೆ ಹೋಗುವಾಗ ಈ ದಾಳಿ ನಡೆಯಿತು ಅಂತ ಹೇಳಲಾಗ್ತಾ ಇದೆ. ಅತ್ಯಂತ ನಿಖರವಾಗಿ ಗುರಿ ತಲುಪುವ ಬಂಕರ್ ಬಸ್ಟರ್ ಕ್ಷಿಪಣಿಗಳನ್ನ ಬಳಸಿ ಅವರ ನಿವಾಸ ಮತ್ತು ಕಚೇರಿ ಎರಡರ ಮೇಲೂ ಕೂಡ ಏಕಕಾಲದಲ್ಲೇ ದಾಳಿ ನಡೆಸಲಾಯಿತು. ಅಂದ್ರೆ ಆಯತುಲ್ಲಾ ಖಮೇನಿಯವರೇ ನಮ್ಮ ನೇರ ಗುರಿ ಅನ್ನೋದನ್ನ ಎಲ್ಲೂ ಕೂಡ ಸಂಶಯ ಬರದ ರೀತಿಯಲ್ಲಿ ಅತ್ಯಂತ ನಿಖರವಾಗಿ ಗುರಿಯನ್ನ ಇಟ್ಟು ಬಸ್ಟರ್ ಕ್ಷಿಪಣಿಗಳನ್ನ ಬಳಕೆಯನ್ನ ಮಾಡಿ ನಿವಾಸ ಮತ್ತು ಕಚೇರಿ, ಆಯತುಲ್ಲಾ ಖಮೇನಿಯವರ ಕಚೇರಿ ಏನಿದೆ ಮತ್ತು ನಿವಾಸ ಏನಿದೆ, ಅವರ ಕುಟುಂಬ ಉಳ್ಕೊಳ್ಳುವಂತಹ ನಿವಾಸ ಏನಿದೆ, ಈ ಎರಡೂ ಜಾಗದ ಮೇಲೆ ಏಕಕಾಲದಲ್ಲಿ ಅವರು ಕ್ಷಿಪಣಿಯನ್ನ ದಾಳಿ ಮಾಡಿದ್ರು. ಈ ಕಾರಣದಿಂದಾಗಿ ಅವರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಚಿಸ್ಲಿಕ್ಕೆ ಯಾವುದೇ ರೀತಿ ಅವಕಾಶ ಸಿಗಲಿಲ್ಲ. ಇನ್ನು ಇರಾನ್ನ ಅತ್ಯಾಧುನಿಕ S-400 ರಕ್ಷಣಾ ವ್ಯವಸ್ಥೆಯನ್ನ ಹ್ಯಾಕ್ ಮಾಡುವ ಮೂಲಕ ಅಮೆರಿಕದ ಸೈಬರ್ ಪಡೆಗಳು ಈ ದಾಳಿಗೆ ದಾರಿ ಮಾಡಿಕೊಟ್ಟಿದ್ವು. ನಮ್ಗೆಲ್ಲ ಗೊತ್ತೇ ಇದೆ, ಅಮೆರಿಕ ಸಾಕಷ್ಟು ಮುಂದುವರೆದ ದೇಶ, ಎಲ್ಲ ವಿಶ್ವದ ದೊಡ್ಡಣ್ಣ ಅಂತಲೇ ಅದನ್ನ ಕರೆಯಲಾಗುತ್ತೆ. ಹಾಗಾಗಿ ಇರಾನ್ನ ಅತ್ಯಾಧುನಿಕ S-400 ರಕ್ಷಣಾ ವ್ಯವಸ್ಥೆಯನ್ನ ಕೂಡ ಅಮೆರಿಕ ಈಸಿಯಾಗಿ ಹ್ಯಾಕ್ ಮಾಡುವ ಮೂಲಕ ಅಮೆರಿಕದ ಸೈಬರ್ ಪಡೆಗಳನ್ನ ಈ ದಾಳಿಗೆ
ಸಾಕಷ್ಟು ಯೂಸ್ ಮಾಡಿಕೊಂಡು ಇಸ್ರೇಲ್ ಮಾಡುವಂತಹ ಈ ದಾಳಿಗೆ ಸಖತ್ತು ಸಪೋರ್ಟ್ ಮಾಡುವಂತ ಕೆಲಸವನ್ನ ಅಮೆರಿಕ ಮಾಡಿತು. ಅಲ್ಲಿನ ಏನು ಸೈಬರ್ ಪಡೆಗಳೇನಿದ್ದಾರೆ, ಆ ಅಮೆರಿಕದ ಸೈಬರ್ ಪಡೆ ಇಸ್ರೇಲ್ಗೆ ಈ ರೀತಿಯಾದಂತಹ ಬೆಂಬಲವನ್ನ ನೀಡೋದ್ರ ಮೂಲಕ ಅವರ ಪ್ಲಾನ್ ಅದ್ಧೂರಿಯಾಗಿ ಸಕ್ಸಸ್ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಇನ್ನು ದಾಳಿ ನಡೆದ ಕೆಲವು ಗಂಟೆಗಳ ಕಾಲ ಇರಾನ್ ಸರ್ಕಾರ ಮೌನವಾಗಿತ್ತು. ಆದ್ರೆ ಮಾರ್ಚ್ 1ರಂದು 28ಕ್ಕೆ ಏನು ದಾಳಿ ಆಯ್ತು, ಅದರ ಮಾರನೇ ದಿನ ಮಾರ್ಚ್ 1ರಂದು ಇರಾನ್ನ ಸರ್ಕಾರಿ ಮಾಧ್ಯಮಗಳು ನಮ್ಮ ಸುಪ್ರೀಂ ಲೀಡರ್ ಹುತಾತ್ಮರಾಗಿದ್ದಾರೆ ಎಂದು ಅಧಿಕೃತವಾಗಿ ಘೋಷಿಸಿದ್ವು. ಆದ್ರೆ ಇದರ ಅರ್ಥಾತ್ ಯುದ್ಧ ಫೆಬ್ರವರಿ 28ರ ಬೆಳಗಿನ ಜಾವ ಆರಂಭವಾದ್ರೆ ಯುದ್ಧದ ಮೊದಲನೇ ದಿನವೇ ಇರಾನ್ನ ಲೀಡರ್ ಅಥವಾ ಇರಾನ್ನ ಸುಪ್ರೀಂ ಅವರನ್ನ ಆಯತುಲ್ಲಾ ಖಮೇನಿ ಅವರನ್ನ ನಾಶ ಮಾಡಲಾಯಿತು, ಅವರನ್ನ ಹುತಾತ್ಮರನ್ನಾಗಿಸಲಾಯಿತು. ಅದರ ಅಧಿಕೃತವಾದ ಘೋಷಣೆ ಮಾರ್ಚ್ 1ರಂದು ಇರಾನ್ನ ಸರ್ಕಾರಿ ಮಾಧ್ಯಮಗಳು ಮಾಡಿತ್ತು. ಅದರಿಂದ ಸಾಕಷ್ಟು ಈ ವಿಚಾರಗಳು ಎಲ್ಲೆಡೆ ಹರಡಲಿಕ್ಕೆ ಆರಂಭವಾಯಿತು. ಅಧಿಕೃತವಾದ ಘೋಷಣೆ ಬಂದ ನಂತರ ಎಲ್ಲರೂ ಕೂಡ ಈ ದಾಳಿಯನ್ನ ನಂಬಿದ್ರು. ಇನ್ನು ಈ ದಾಳಿಯಲ್ಲಿ ಖಮೇನಿಯವರ ಜೊತೆಗೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಇರ್ಬೋದು, ಹಲವು ಉನ್ನತ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಜೊತೆಗೆ ಖಮೇನಿಯವರ ಕುಟುಂಬದವರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಸಾವಿನ ನಂತರ ಇರಾನ್ ನಲ್ಲಿ ನಡೆದಿದ್ದೇನಪ್ಪಾ ಅಂದ್ರೆ, ಖಮೇನಿಯವರ ಮಗ ಮೊಜ್ದಾಬ್ ಖಮೇನಿ ಅವರನ್ನ ತಕ್ಷಣವೇ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಆಗಿ ನೇಮಿಸಲಾಯಿತು. ಯಾಕಂತಂದ್ರೆ ಯಾವುದೇ ರಾಷ್ಟ್ರಕ್ಕೆ ನಾಯಕನಿಲ್ಲದೆ ರಾಷ್ಟ್ರ ನಡೆಯೋದಿಲ್ಲ ಅನ್ನುವ ಕಾರಣಕ್ಕೆ ಸುಪ್ರೀಂ ಲೀಡರ್ ಮರಣದ ನಂತರವೂ ಕೂಡ ಖಮೇನಿಯವರ ಮಗನನ್ನ ಮೊಜ್ದಾಬ್ ಖಮೇನಿ ಅವರನ್ನ ತಕ್ಷಣವೇ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಆಗಿ ನೇಮಿಸಲಾಯಿತು. ತದನಂತರ ಖಮೇನಿಯವರ ಸಾವಿಗೆ ಪ್ರತೀಕಾರವಾಗಿ ಇರಾನ್ ಮುಂದಿನ 48 ಗಂಟೆಗಳಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಇಸ್ರೇಲ್ನ ಪ್ರಮುಖ ನಗರಗಳಾದ ಟೇಲ್ ಅವಿವ್ ಮತ್ತು ಹೈಫಾ ಮೇಲೆ ದಾಳಿ ಮಾಡಿತು. ಅಂದ್ರೆ ತನ್ನ ಯುದ್ಧಕ್ಕೆ ಪ್ರತಿ ದಾಳಿ ಅನ್ನುವ ರೀತಿಯಲ್ಲಿ ಅಥವಾ ತನ್ನ ಮೇಲೆ ಆದಂತಹ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಮುಂದಿನ 48 ಗಂಟೆಗಳ ಕಾಲ ಹೆಚ್ಚಿನ ಕ್ಷಿಪಣಿಗಳನ್ನ ಬಳಸಿಕೊಂಡು, ಹೆಚ್ಚಿನ ತನ್ನ ಅತ್ಯಾಧುನಿಕ ಡ್ರೋನ್ಗಳನ್ನ ಬಳಕೆ ಮಾಡಿ ಪುನಃ ಇಸ್ರೇಲ್ ಮೇಲೆ ದಾಳಿ ಮಾಡಿತು. ಇನ್ನು ರಷ್ಯಾ ಮತ್ತು ಚೀನಾ ಈ ದಾಳಿಯನ್ನ ಖಂಡಿಸಿದ್ರು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಯೋತ್ಪಾದನೆಯ ಮೂಲವನ್ನ ನಾಶಪಡಿಸುತ್ತಿದ್ದೇವೆ ಅಂತ ಹೇಳಿ ಸಮರ್ಥಿಸಿಕೊಂಡಿದ್ರು. ಯಾಕಂತಂದ್ರೆ ಇರಾನ್ನ ಮೇಲೆ ಒಂದು ಅಪವಾದ ಇತ್ತು. ಇಸ್ರೇಲ್ ನೇರವಾಗಿ ಅವರ ಮೇಲೆ ಆರೋಪವನ್ನ ಹೇರಿತ್ತು. ಇಸ್ರೇಲ್ ಆರೋಪ ಏನಪ್ಪಾ ಇತ್ತು ಅಂದ್ರೆ, ಅಣುಬಾಂಬ್ ಅನ್ನ ಇರಾನ್ ತಯಾರಿ ಮಾಡ್ತಾ ಇದೆ ಅನ್ನುವಂತ ಕಾರಣಕ್ಕೆ. ಹಾಗಾಗಿ ಅಮೆರಿಕದ ಅಧ್ಯಕ್ಷ ಕೂಡ ರಷ್ಯಾ ಮತ್ತು ಚೀನಾ ಅವರ ದಾಳಿ ಖಂಡಿಸುವಂತ ಹೇಳಿಕೆಗೂ ಕೂಡ ಅಮೆರಿಕ ಅಧ್ಯಕ್ಷ ಸಮರ್ಥನೆಯನ್ನ ನೀಡಿದ್ರು. ಏನಪ್ಪಾ ಅಂದ್ರೆ, ಭಯೋತ್ಪಾದನೆಯ ಮೂಲವನ್ನ ನಾಶಪಡಿಸ್ತಾ ಇದೀವಿ ನಾವು ಅಂತ. ಇನ್ನು ಕಳೆದ 2 ವಾರಗಳಲ್ಲಿ ನಡೆದ ದಾಳಿಗಳ ಅಧಿಕೃತ ಮತ್ತು ಅಂದಾಜು ಅಂಕಿ ಅಂಶಗಳನ್ನ ಹೀಗಿವೆ. ಇರಾನ್ ಈವರೆಗೆ ಸುಮಾರು 521ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಇಸ್ರೇಲ್ ಮತ್ತು ಅಮೆರಿಕದ ನೆಲೆಗಳ ಮೇಲೆ ಉಡಾಯಿಸಿದೆ. ಈಗಾಗಲೇ ಇರಾನ್ ತನ್ನಲ್ಲಿರುವಂತಹ ಪ್ರಮುಖ ಮತ್ತು ಅತ್ಯಾಧುನಿಕ ಕ್ಷಿಪಣಿಗಳನ್ನ ಅಥವಾ ಅತ್ಯಾಧುನಿಕ ಯುದ್ಧದ ಯಂತ್ರಗಳನ್ನ ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡೋದ್ರ ಮೂಲಕ ಈಗಾಗಲೇ ಉಡಾಯಿಸಿದೆ. ಇನ್ನು ಇಸ್ರೇಲ್ ಮತ್ತು ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ಸುಮಾರು 1391ಕ್ಕೂ ಹೆಚ್ಚು ಆತ್ಮಹತ್ಯೆ ಡ್ರೋನ್ಗಳನ್ನ ಬಳಸಿದೆ. ಇನ್ನು ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸಿ ಹಲವು ಕ್ರೂಸ್ ಕ್ಷಿಪಣಿಗಳನ್ನ ಉಡಾಯಿಸಲಾಗಿದೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ದಾಳಿನ ನೋಡೋದಾದ್ರೆ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ 2000ಕ್ಕೂ ಹೆಚ್ಚು ಬಾರಿ ವೈಮಾನಿಕ ದಾಳಿಗಳನ್ನ ನಡೆಸಿವೆ. ಈ ದಾಳಿಗಳಲ್ಲಿ ಸಾವಿರಾರು ನಿಖರ ಮಾರ್ಗದರ್ಶಿ ಕ್ಷಿಪಣಿಗಳನ್ನ ಮತ್ತು ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಕೂಡ ಈಗಾಗಲೇ ಬಳಸಲಾಗಿದೆ. ಇರಾನ್ನ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ಇಸ್ರೇಲ್ ತನ್ನ ಐರನ್ ಡೋಮ್ ಮತ್ತು RO3 ವ್ಯವಸ್ಥೆಯ ಮೂಲಕ 100 ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನ ಈಗಾಗಲೇ ಬಳಸಿದೆ. ಪ್ರತಿದಾಳಿ ಅನ್ನೋ ಯುದ್ಧಕ್ಕೆ ದಾಳಿಗೆ ಪ್ರತಿದಾಳಿ ಅನ್ನುವ ರೀತಿಯಲ್ಲಿ ಇಸ್ರೇಲ್ ತನ್ನ ಇರಾನ್ನ ಕ್ಷಿಪಣಿ ದಾಳಿಗೆ ಅಥವಾ ಇರಾನ್ನ ಆಂತರಿಕ ದಾಳಿಯನ್ನ, ಯುದ್ಧದ ದಾಳಿಯನ್ನ ತಡೆಗಟ್ಟಲಿಕ್ಕೋಸ್ಕರ ಅಥವಾ ಅವುಗಳನ್ನ ತಡಿಲಿಕ್ಕೋಸ್ಕರ ಈಗಾಗಲೇ
ಹಲವಾರು ತಮ್ಮ ವ್ಯವಸ್ಥೆಯನ್ನ ಬಳಕೆಯನ್ನ ಮಾಡಿದೆ. ಇನ್ನು ಈ ದಾಳಿಗಳಿಂದ ಆಗಿರುವ ಪ್ರಮುಖ ಹಾನಿಗಳ ಡೀಟೇಲ್ಸ್ ನೋಡೋದಾದ್ರೆ, ಇರಾನ್ನ 190ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣಾ ಕೇಂದ್ರಗಳನ್ನ ಅಮೆರಿಕ ಮತ್ತು ಇಸ್ರೇಲ್ ಧ್ವಂಸಗೊಳಿಸಿದೆ. ಅಂದ್ರೆ ಆಲ್ಮೋಸ್ಟ್ ಅವರ 50% ಹೆಚ್ಚಿನ ಇರಾನ್ನ ಯುದ್ಧದ ಕೇಂದ್ರಗಳನ್ನ ಅಥವಾ ಕ್ಷಿಪಣಿ ಉಡಾವಣಾ ಕೇಂದ್ರಗಳನ್ನ ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ಧ್ವಂಸಗೊಳಿಸಿದೆ. ಇನ್ನು ಇರಾನ್ನ ತೈಲ ರಫ್ತು ಕೇಂದ್ರವಾದ ಕಾರ್ಗ್ ದ್ವೀಪದಲ್ಲಿರುವ ಸೇನಾ ಮೂಲ ಸೌಕರ್ಯಗಳನ್ನ ಅಮೆರಿಕದ ಪಡೆಗಳು ಸಂಪೂರ್ಣವಾಗಿ ನಾಶಪಡಿಸಿವೆ. ಇದಿಷ್ಟು ದಾಳಿಯ ಪರಿಣಾಮವಾದ್ರೆ, ಈಗ ಒಂದು ಸುದ್ದಿ ಸಖತ್ ಸದ್ದು ಮಾಡ್ತಿದೆ. ಅದೇನಪ್ಪಾ ಅಂದ್ರೆ, ಇದೇ ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿ ಕೋಮಾ ಸ್ಟೇಜ್ಗೆ ಹೋಗಿದ್ದಾರೆ, 2 ಕಾಲ್ ಕಟ್ಟಾಗಿದೆ ಅನ್ನೋ ವಿಚಾರಗಳನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. ಹೌದು, ಅಮೆರಿಕದ ಕೆಲವು ಗುಪ್ತಚರ ಮೂಲಗಳ ಪ್ರಕಾರ ಮೊಜ್ತಬಾ ಅವರು ಅಜ್ಞಾತ ಸ್ಥಳದಲ್ಲಿ ತುರ್ತು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಂದ್ರೆ ಯಾವುದೋ ಒಂದು ಯುದ್ಧದ ಬಂಕರ್ನಲ್ಲಿ ಅಜ್ಞಾತವಾಗಿ ಸೀಕ್ರೆಟ್ ಆಗಿ ಚಿಕಿತ್ಸೆಯನ್ನ, ಅಂದ್ರೆ ತಮ್ಮ ದಾಳಿ ಆಗಿದೆ, ತಮ್ಮ ಮೇಲೆ ದಾಳಿ ಆಗಿದೆ, ಅದು ಯಾರಿಗೂ ಕೂಡ ಗೊತ್ತಾಗಬಾರದು, ತಮ್ಮ ಆರೋಗ್ಯದ ಪರಿಸ್ಥಿತಿ ಬಹಿರಂಗವಾಗಬಾರದು ಅನ್ನುವ ರೀತಿಯಲ್ಲಿ ಮೊಜ್ತಬಾ ಅವರು ಅಜ್ಞಾತ ಸ್ಥಳಗಳಲ್ಲಿ ತುರ್ತು ಚಿಕಿತ್ಸೆಯನ್ನ ತುರ್ತು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆದ್ರೆ ಅವರು ಬದುಕಿದ್ದಾರೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಇನ್ನೂ ಕೂಡ ನಿಖರ ಮಾಹಿತಿ ಯಾರಿಗೂ ಸಿಗುತ್ತಿಲ್ಲ. ಈ ಸಂಶಯಕ್ಕೆ ಕಾರಣ ಅಂದ್ರೆ, ಅಮೆರಿಕ ಮತ್ತು ಇಸ್ರೇಲ್ನ ವೈಮಾನಿಕ ದಾಳಿಗಳ ಭೀತಿಯಿಂದಾಗಿ ಮೊಜ್ತಬಾ ಖಮೇನಿ ಅವರು ಟೆಹರಾನ್ನ ಅತ್ಯಂತ ಸುರಕ್ಷಿತವಾದ ಮತ್ತು ರಹಸ್ಯವಾದ ಭೂಗತ ಬಂಕರ್ನಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರು ಕೇವಲ ವಿಡಿಯೋ ಸಂದೇಶಗಳ ಮೂಲಕ ಇರಾನ್ ಜನತೆಯನ್ನ ಮತ್ತು ಸೇವೆಯನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಅವರ ನಿಖರವಾದ ಸ್ಥಳ ಯಾರಿಗೂ ಕೂಡ ತಿಳಿದಿಲ್ಲ. ಅವರ ಸ್ಥಿತಿ ಗಂಭೀರವಾಗಿದ್ರೆ ಅವರ ಹೆಸರಲ್ಲಿ ಯಾರು ಈ ಎಲ್ಲಾ ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಅನ್ನೋ ದೊಡ್ಡ ಪ್ರಶ್ನೆ ಈಗ ಎಲ್ಲರಲ್ಲಿ ಮೂಡ್ತಾ ಇದೆ. ಯಾಕಂತಂದ್ರೆ ಗೊಂದಲವಾದ ವಿಚಾರ. ಅಮೆರಿಕ ಹೇಳ್ತಾ ಇರುವ ಪ್ರಕಾರ ಈಗಾಗಲೇ ಮೊಜ್ತಬಾ 2 ಕಾಲನ್ನ ಕಳೆದುಕೊಂಡಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಸಂಪೂರ್ಣವಾಗಿ ಗಂಭೀರವಾಗಿದೆ ಅನ್ನುವಂಥದ್ದು. ಇನ್ನು ಇರಾನ್ನ ಮಾಹಿತಿಯ ಪ್ರಕಾರ ಇಲ್ಲ, ಅವ್ರಿಗೇನು ಆಗಿಲ್ಲ, ಅವರು ಸುರಕ್ಷಿತವಾಗಿದ್ದಾರೆ. ಯುದ್ಧದ ಬಂಕರ್ಗಳನ್ನ ಸ್ವತಃ ಅವರೇ ನಿರ್ವಹಿಸ್ತಾ ಇದ್ದಾರೆ, ಆ ಕಾರ್ಯದಲ್ಲಿ ಅವರೇ ಭಾಗಿಯಾಗಿದ್ದಾರೆ. ಹಾಗಾಗಿ ಅವ್ರಿಗೇನು ಆಗಿಲ್ಲ ಅನ್ನುವಂತಹ ಮಾಹಿತಿ ಇರಾನ್ ತಿಳಿಸ್ತಾ ಇರುವಂತದ್ದು. ಒಟ್ಟಾರೆ ಇದೊಂದು ರೀತಿಯಲ್ಲಿ ಗೊಂದಲದ ಗೂಡಾಗಿ ದೊಡ್ಡ ಪ್ರಶ್ನೆಯಾಗಿ ಎಲ್ಲರಲ್ಲಿ ಮೂಡ್ತಾ ಇರುವಂತದ್ದು. ಇದರ ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಈ ದಾಳಿಯಲ್ಲಿ ಖಮೇನಿ ಕುಟುಂಬ ಸಂಪೂರ್ಣ ನಾಶವಾಗಿದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಖಮೇನಿ ಪತ್ನಿ ಬದುಕಿದ್ದಾರೆ ಎಂದು ಹೇಳಲಾಗಿದೆ. ಹೌದು, ಕಾಜೇಹಾ ಬಾನು ಅವರು ಅದೃಷ್ಟವಶಾತ್ ಬದುಕುಳಿದಿದ್ದಾರೆ ಎನ್ನಲಾಗ್ತಾ ಇದೆ. ಬದುಕಲು ಕಾರಣ ಅಂದ್ರೆ, ದಾಳಿ ನಡೆದ ಕ್ಷಣದಲ್ಲಿ ಅವರು ನಿವಾಸದ ಅತ್ಯಂತ ಕೆಳಭಾಗದಲ್ಲಿದ್ದ ಅತ್ಯಾಧುನಿಕ ಭೂಗತ ಬಂಕರ್ನಲ್ಲಿದ್ರು. ಈ ಬಂಕರ್ ಕ್ಷಿಪಣಿ ದಾಳಿಗಳನ್ನ ತಡೆಯುವ ಸಾಮರ್ಥ್ಯ ಹೊಂದಿರುವುದರಿಂದ ಅವರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪ್ರಸ್ತುತ ಯುದ್ಧ ತೀವ್ರಗೊಂಡಿರುವುದರಿಂದ ಅವರ ಸುರಕ್ಷತೆಗಾಗಿ ಇರಾನ್ ಸೇನೆ ಅವರನ್ನ ಅತ್ಯಂತ ರಹಸ್ಯ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದು ಎಷ್ಟು ಸತ್ಯ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂತಂದ್ರೆ ಇರಾನ್ ಮೀಡಿಯಾಗಳಾಗಿರ್ಲಿ ಅಥವಾ ಅಲ್ಲಿನ ಆಡಳಿತ ಮಂಡಳಿ ಆಗಿರ್ಲಿ, ಇರಾನ್ಗೆ ಸಂಬಂಧಪಟ್ಟ ಅಥವಾ ಖಮೇನಿ ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿಯನ್ನ ಕೂಡ ಹೊರಬಿಡ್ತಾ ಇಲ್ಲ. ಅದನ್ನ ಹೆಚ್ಚು ಗುಪ್ತವಾಗಿ ಮತ್ತು ರಹಸ್ಯವಾಗಿ ಇರಿಸ್ಕೊಳ್ತಾ ಇದೆ. ಹಾಗಾಗಿ ಯುದ್ಧದ ಸಮಯದಲ್ಲಿ ಕೆಲವೊಂದು ತಪ್ಪು ಮಾಹಿತಿ ಹರಡುವುದು ಸಹಜ. ಜೊತೆಗೆ ಯಾಕಂದ್ರೆ ಅದೊಂದು ಸ್ಟ್ರಾಟಜಿ. ಎದುರಾಳಿ ದೇಶದ ನೈತಿಕ ಸ್ಥೈರ್ಯ ಕುಗ್ಗಿಸಲು ಇಂತಹ ಸುದ್ದಿಗಳನ್ನು ಹರಡಲಾಗತ್ತೆ. ಜೊತೆಗೆ ಎದುರಾಳಿಯವರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಬಿಟ್ಕೊಡಬಾರದು ಅನ್ನುವ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಮಾಹಿತಿಯನ್ನ ಹರಡಲಾಗತ್ತೆ. ಹಾಗಾಗಿ ಅಧಿಕೃತ ಘೋಷಣೆ ಹೊರಬರುವವರೆಗೂ ಕೂಡ ಇದನ್ನ ಅಪೂರ್ಣ ಮಾಹಿತಿ ಅಂತಲೇ ಪರಿಗಣಿಸಬೇಕಾಗತ್ತೆ. ಹಾಗೆಯೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶಾಂತಿ ಮಾತುಕತೆಗೆ ಈಗಾಗಲೇ ಪ್ರಸ್ತಾಪ ಇಟ್ಟಿದ್ರು. ಮೊಜ್ತಬಾ ಅವರು ಅದನ್ನ ತಿರಸ್ಕರಿಸಿದ್ದಾರೆ. ಅಮೆರಿಕದ ಪಡೆಗಳು ಮಧ್ಯಪ್ರಾಚ್ಯದಿಂದ ಸಂಪೂರ್ಣವಾಗಿ ಹೊರ ಹೋಗುವವರೆಗೂ ಕೂಡ ಯುದ್ಧ ನಿಲ್ಲಿಸೋದಿಲ್ಲ ಎಂಬುದು ಇವರ ಪಟ್ಟು. ಅಂದ್ರೆ ಇರಾನ್ನ ಪಟ್ಟೇನಪ್ಪಾ ಅಂದ್ರೆ, ಅಮೆರಿಕದ ಪಡೆಗಳು ಮೊದಲು ಮಧ್ಯಪ್ರಾಚ್ಯ ದೇಶಗಳಿಂದ ಹೊರಗೆ ಹೋಗಬೇಕು, ಅವುಗಳು ಹೊರಗುಳಿದ ನಂತರ ಯುದ್ಧವನ್ನ ನಿಲ್ಲಿಸುವಂತಹ ಯೋಚನೆಯನ್ನ ನಾವು ಮಾಡ್ತೀವಿ, ಅಥವಾ ಅಮೆರಿಕ ಅಧ್ಯಕ್ಷ ಅವರ ಶಾಂತಿ ಮಾತುಕತೆ ಪ್ರಸ್ತಾಪಕ್ಕೆ ನಾವು ಒಪ್ಪಿಗೆಯನ್ನ ಸೂಚಿಸ್ತೀವಿ ಅನ್ನುವ ರೀತಿಯಲ್ಲಿ ಇರಾನ್
ಬಿಹೇವ್ ಮಾಡ್ತಾ ಇರುವಂತದ್ದು. ಇನ್ನು ಪ್ರಸ್ತುತ ಯುದ್ಧದ ಸ್ಥಿತಿಗತಿಯನ್ನ ನೋಡೋದಾದ್ರೆ, ಯಾಕಂದ್ರೆ 15ನೇ ದಿನಕ್ಕೆ ಕಾಲಿಟ್ಟಿದೀವಿ ಯುದ್ಧದ ಹಿನ್ನೆಲೆಯಲ್ಲಿ, ಯುದ್ಧದ ಪರಿಣಾಮವಾಗಿ ಬೇರೆ ಬೇರೆ ದೇಶಗಳಿಗೆ ಏನು ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ನಾನು ಆಗ್ಲೇ ಹೇಳಿದ ಹಾಗೆ ಭಾರತದ ಅಡುಗೆ ಮನೆಯಲ್ಲಿರುವ ಗ್ಯಾಸ್ಗೂ ಕೂಡ ಈ ಸಮಸ್ಯೆ ಬಂದಿದೆ. ಹಾಗಾಗಿ ಪ್ರಸ್ತುತ ದಿನದ ಯುದ್ಧದ ಸ್ಥಿತಿಗತಿಯನ್ನ ನೋಡೋದಾದ್ರೆ, ಅಮೆರಿಕದ ಪಡೆಗಳು ಇರಾನ್ನ ಪ್ರಮುಖ ತೈಲ ರಫ್ತು ಕೇಂದ್ರವಾದ ಕಾರ್ಗ್ ದ್ವೀಪದ ಮೇಲಿರುವ ಸೇನಾ ನೆಲೆಗಳನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿವೆ ಎಂದು ಈಗಾಗಲೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸಿಕೊಂಡಿದ್ದಾರೆ. ಇನ್ನು ದ್ವೀಪದ ಸೇನಾ ಗುರಿಗಳನ್ನ ಹೊಡೆದುರುಳಿಸಿದ್ರು ಕೂಡ ಸದ್ಯಕ್ಕೆ ತೈಲ ಮೂಲ ಸೌಕರ್ಯಗಳಿಗೆ ಹಾನಿ ಮಾಡಿಲ್ಲ ಎಂದು ಅಮೆರಿಕ ಹೇಳಿದೆ. ಆದ್ರೆ ಇರಾನ್ ಹಡಗು ಸಂಚಾರಕ್ಕೆ ಅಡ್ಡಿಪಡಿಸಿದ್ರೆ ಇವುಗಳ ಮೇಲೂ ದಾಳಿ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದೆ. ಯಾಕಂತಂದ್ರೆ ಅಮೆರಿಕದ ಯಾವುದೇ ರೀತಿಯಾದಂತಹ ಸಂಬಂಧಿಸಿದ ತೈಲ ಟ್ಯಾಂಕರ್ ಗಳನ್ನ ಬಿಡಲ್ಲ ಅನ್ನುವಂಥದ್ದು ಮಾಹಿತಿಯನ್ನ ಈಗಾಗಲೇ ಇರಾನ್ ಹೊರಗಾಕಿತ್ತು. ಇರಾನ್ ಸತತವಾಗಿ ಇಸ್ರೇಲ್ ಮೇಲೆ ಹೊಸ ಸುತ್ತಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನ ಕೂಡ ನಡೆಸ್ತಾ ಇದೆ. ಇಸ್ರೇಲ್ ತನ್ನ ರಕ್ಷಣಾ ವ್ಯವಸ್ಥೆಯ ಮೂಲಕ ಇವುಗಳನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈವರೆಗೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ನ ಸುಮಾರು 15,000ಕ್ಕೂ ಹೆಚ್ಚು ಗುರಿಗಳ ಮೇಲೆ ದಾಳಿ ನಡೆಸಿದೆ. ಅಮೆರಿಕ ಮತ್ತು ಇಸ್ರೇಲ್ ಸಂಪೂರ್ಣವಾಗಿ ಜಂಟಿಯಾಗಿ ಮಾಡಿದಂತಹ ಕಾರ್ಯಾಚರಣೆ ಒಂದ್ ರೀತಿಯಲ್ಲಿ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಕ್ಕೆ ಅವುಗಳ ದಾಳಿಯನ್ನ ಮಾಡಿರುವಂತದ್ದು. ಇನ್ನು ಯುದ್ಧದಿಂದ ಜಾಗತಿಕವಾಗಿ ಆರ್ಥಿಕವಾಗಿ ಭಾರಿ ಪರಿಣಾಮಗಳು ಬೀರಿದೆ. ಅವುಗಳನ್ನ ನೋಡೋದಾದ್ರೆ, ಹರ್ಮುಜ್ ಜಲಸಂಧಿಯ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಪ್ರತಿ ಬ್ಯಾರಲ್ಗೆ $100 ಗಡಿ ದಾಟಿದೆ. ಲೆಬನಾನ್ ಮತ್ತು ಸಿರಿಯಾದಲ್ಲೂ ಯುದ್ಧದ ಛಾಯೆ ಆವರಿಸಿದ್ದು, ಇಸ್ರೇಲ್ ಹೆಜ್ಬುಲ್ಲಾ ಗುಂಪುಗಳನ್ನು ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ. ಯಾಕಂತಂದ್ರೆ ಯಾವಾಗ್ಲೂ ಇಸ್ರೇಲ್ಗೆ ಇರಾನ್ ಚೂ ಬಿಡ್ತಾ ಇದ್ದಂತಹ ಗುಂಪಿದು, ಸಂಘಟನೆ ಇದು ಹೆಜ್ಬುಲ್ಲಾ. ಅವುಗಳನ್ನ ಮುಖ್ಯವಾಗಿ ನಾಶ ಪಡಿಸೋದೇ ಇಸ್ರೇಲ್ ಮತ್ತು ಅಮೆರಿಕದ ಗುರಿಯಾಗಿತ್ತು. ಯಾಕಂತಂದ್ರೆ ಇಸ್ರೇಲ್ಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಿದ್ದು, ಆಂತರಿಕವಾಗಿ ಸಾಕಷ್ಟು ಕಲಹಗಳಿಗೆ ಕಾರಣ ಆಗುವಂತಹ ಕೆಲಸವನ್ನ ಹಿಜ್ಬುಲ್ಲಾ ಗುಂಪುಗಳು ಮಾಡ್ತಾ ಇತ್ತು. ಇದಕ್ಕೆ ಇರಾನ್ ಕುಮ್ಮಕ್ಕು ಕೊಡ್ತಿತ್ತು ಅನ್ನುವಂತಹ ಮಾಹಿತಿ ಕೂಡ ಇಸ್ರೇಲ್ ಹಂಚಿಕೊಂಡಿರುವಂತದ್ದು. ಅವುಗಳನ್ನ ನಾಶಪಡಿಸುವುದೇ ಮೊದಲು ಇಸ್ರೇಲ್ನ ಮೊದಲ ಗುರಿ. ಹಾಗಾಗಿ ಈಗಾಗಲೇ ಅಲ್ಲಿಯೂ ಕೂಡ ಯುದ್ಧದ ಛಾಯೆ ಏರ್ಪಟ್ಟಿದೆ. ಜೊತೆಗೆ ಅವುಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಕೂಡ ಇಸ್ರೇಲ್ ನಡೆಸ್ತಾ ಇದೆ. ತೈಲ ಬೆಲೆ ಏರಿಕೆಯು ಭಾರತದ ಆರ್ಥಿಕತೆಯ ಮೇಲೆ ಹೊರೆ ಉಂಟು ಮಾಡ್ತಾ ಇದೆ. ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಆತಂಕವಿದೆ. ಯಾಕಂತಂದ್ರೆ ನಮ್ಮಲ್ಲಿ ಸ್ಟೋರೇಜ್ ಇರುವಂತಹ ತೈಲಗಳ ಪ್ರಮಾಣ ಕಡಿಮೆ ಇದೆ. ಜೊತೆಗೆ ಈಗಾಗಲೇ ಹೋಟೆಲ್ ಉದ್ಯಮಗಳು ಈಗಾಗಲೇ ಬಂದ್ ಆಗ್ತಾ ಇದಾವೆ. ಗ್ಯಾಸ್ ಸಿಲಿಂಡರ್ ಸಿಕ್ತಿಲ್ಲುವಂತಹ ಕಾರಣಕ್ಕೆ ಹಳೆಯ ಕಾಲದ ಸೌದೆ ವಲಯ ಪುನಃ ಸೌದೆ ವಲಯತ್ತ ಮುಖ ಮಾಡ್ತಾ ಇದ್ದಾವೆ. ಈ ನಡುವೆ ಇನ್ನೂ ಕೂಡ ಪೂರೈಕೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ಆತಂಕಕಾರಿ ವಿಚಾರ. ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ 14 ದಿನಗಳ ಸಂಘರ್ಷ ಕೇವಲ 2 ದೇಶಗಳ ಜಗಳವಾಗಿ ಉಳಿದಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಇದು ಇಡೀ ಜಗತ್ತನ್ನೇ 3ನೇ ಮಹಾಯುದ್ಧದ ಭೀತಿಯಲ್ಲಿ ನಿಲ್ಲಿಸಿದೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜ್ದಾಬ್ ಖಮೇನಿ ಅವರ ಆರೋಗ್ಯದ ಬಗ್ಗೆ ಹತ್ತಾರು ವದಂತಿಗಳು ಹರಡ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ತನ್ನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿವೆ. ಮುಂದಿನ ದಿನಗಳಲ್ಲಿ ಈ ಯುದ್ಧದ ಜ್ವಾಲೆ ಎಲ್ಲಿಗೆ ತಲುಪುತ್ತೆ? ವಿಶ್ವಸಂಸ್ಥೆ ಮಧ್ಯ ಪ್ರವೇಶಿಸಿ ಶಾಂತಿ ಸ್ಥಾಪಿಸುತ್ತಾ, ಅಥವಾ ತೈಲ ಬೆಲೆ ಏರಿಕೆಯಿಂದ ಇಡೀ ವಿಶ್ವದ ಆರ್ಥಿಕತೆ ನೆಲ ಕಚ್ಚುತ್ತಾ ಅನ್ನೋದನ್ನ ನಾವು ಕೂಡ ಕಾದು ನೋಡ್ಬೇಕು. ಇದಿಷ್ಟು ಯುದ್ಧದ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ, ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.